ಕೇಶವ್ ಸರ್ ಗ್ಯಾಸ್ ಎಮರ್ಜೆನ್ಸಿಗೆ ನಿಲ್ಲೋದಿಲ್ಲ. ಇದು ಪೆಟ್ರೋಲ್ ಡೀಸೆಲ್ಗೆ ಇದೀಗ ಪ್ಯಾನಿಕ್ ಬೈಯಿಂಗೋ ಮತ್ತೊಂದೋ ಮಗದೊಂದೋ ಜನ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಪ್ರಧಾನಿಯವರೇ ಪ್ರಸ್ತಾಪ ಮಾಡಿರೋ ರೀತಿಯಲ್ಲಿ ಆಲ್ಟರ್ನೇಟ್ ಇದ್ರೂ ಕೂಡ ಫರ್ಟಿಲೈಸರ್ಸ್ ಹಾಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯವರು ಕೂಡ ಆತಂಕದಲ್ಲಿದ್ದಾರೆ. ಈ ಸಂದರ್ಭ ಮತ್ತಷ್ಟು ವರ್ಸನ್ ಆಗತ್ತಾ ಯುದ್ಧದ ಪರಿಣಾಮವಾಗಿ, ಅಥವಾ ಸುಧಾರಿಕೆಯ ಹಂತವನ್ನ ಅಥವಾ ಹಾದಿಯನ್ನ ಹಿಡಿದಿದ್ಯಾ ಅಂತ ಹೇಳಿ? ದಯವಿಟ್ಟು ನಮ್ಮ ಜನರಿಗೆ ನಿಮ್ ಚಾನೆಲ್ ಮೂಲಕ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಬಿಡಿ. ಪ್ರತಿಯೊಂದು ಒಂದಕ್ಕೂ ಒಂದು ಮಿತಿ ಇರುತ್ತೆ. ದೇಶದ ವಿಚಾರ ಬಂದಾಗ ನಾವ್ ಈ ರೀತಿಯಾಗಿ ಮಾಡಿದ್ರೆ ದೇಶದ ಮರ್ಯಾದೆ ಪ್ರಶ್ನೆನೂ ಹೌದು. ನಾವ್ ಯಾವ ರೀತಿಲಿ ಹರಾಜಾಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದವ್ರಿಗೆ ದಯವಿಟ್ಟು ನೀವು ಬ್ಯಾನ್ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವ್ದು ಸಿಲಿಂಡರ್ ಇಟ್ಕೊಳ್ಳೋದು, ಒಂದು ಇದನ್ನ ರೀಲ್ ಮಾಡೋದು, ಪೆಟ್ರೋಲ್ ಬಂಕ್ ಒಂದು ರೀಲ್ ಮಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶದ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಮಾತಾಡ್ತಾ ಇದೀವಿ. ಇದು ಜನಸಾಮಾನ್ಯರಿಗೆ ಪ್ರಧಾನಿ ಹೇಳಿದ್ದಾರೆ, ರಾಷ್ಟ್ರ ಸರ್ಕಾರ ಹೇಳಿದ್ರು ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು? ಪ್ರತಿದಿನ 300 ಲೀಟರ್ ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಈ ದೇಶದಲ್ಲಿ, 400 ಮಿಲಿಯನ್ ಲೀಟರ್ ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಮೂರನೇ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ದೇಶದಲ್ಲಿ ನಮ್ದು ಮೂರನೇದು. 1 ಲಕ್ಷ ರಿಟೈಲ್ ಔಟ್ಲೆಟ್ಸ್ ಇದೆ. ಪ್ರತಿದಿನ ಮಾಹಿತಿ ತರಿಸ್ಕೊತಾ ಇದ್ರೆ ಕೇಂದ್ರ ಸರ್ಕಾರ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಪದೇ ಪದೇ ಹೇಳುವಾಗ ಏನಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಖರ್ಚಾಗತ್ತೆ ಪೆಟ್ರೋಲ್ ಅಂದಾಗ 3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನ ಒಂದೊಂದು ಪೆಟ್ರೋಲ್ ಬಂಕ್ ಒಂದು ಆವರೇಜ್ ಇಟ್ಕೊಂಡಿರುತ್ತೆ. ನಾವೇನ್ ಮಾಡೋದು, ಒಂದು ವಿಡಿಯೋ ಮಾಡೋದು. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಇದು ಗೊತ್ತಾಗಿರ್ಬೇಕು, ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಸ್ಪೆಂಡ್ ಮಾಡಿದ್ರು. ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು. ಮನೆಯಲ್ಲಿರೋ ಇದು ಲೂಸ್ ಕಂಟೈನರ್ಸ್ ಗೆಲ್ಲ ಹಾಕೋದು, ಬರೆಯಲಿರುವಂತ ನೀರು ತುಂಬಕ್ಕೆ ಇಟ್ಟಿದ್ದಂತ ಡ್ರಮ್ ಬಕೆಟ್ ತಂದು ತುಂಬಿಕೊಂಡು ಹೋದ್ರೆ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಲೆಕ್ಕದಲ್ಲಿ ಪೆಟ್ರೋಲ್ ನ ಸ್ಟಾಕ್ ಎಲ್ಲಾ ಇದ್ರಲ್ಲೂ ಪೆಟ್ರೋಲ್ ಬಂಕ್ ಗಳಲ್ಲಿ ಇದ್ರೆ, ಇವರು ಒಂದಿನಕ್ಕೆ 600 ಮಿಲಿಯನ್ ಲೀಟರ್ ಪೆಟ್ರೋಲ್ ನ ತುಂಬಿಕೊಂಡು ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಮ್ಮನ್ನ ನಾವೇ ಅವಮಾನ ಮಾಡ್ಕೋತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಈ ದೇಶಕ್ಕೆ ನಾವು ಕೆಟ್ಟ ಹೆಸರು ತಂದ್ರೆ ನಮಗ್ ನಾವು ಅವಮಾನ ಮಾಡ್ಕೊಳ್ಳೋದು. Let him complete. Ma'am, let him complete. Refining I request for ಡೌಟ್ ಇದೆ. ಪೆಟ್ರೋಲ್ ಖಾಲಿ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ. ಯಾವ್ದೋ ಒಂದು ಪಾಸಿಬಲ್. ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇವಾಗ ಏನಂದ್ರೆ ಪ್ರತಿಯೊಂದು ಆಯಿಲ್ ಮಾರ್ಕೆಟಿಂಗ್ ನಿಮ್ಮ ಆಡಿಯೋ ಹಾಗೆ ವಿಡಿಯೋ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ. ಕೇಶವ್ ಸರ್ ಗ್ಯಾಸ್ ಎಮರ್ಜೆನ್ಸಿಗೆ ನಿಲ್ಲೋದಿಲ್ಲ. ಇದು ಪೆಟ್ರೋಲ್ ಡೀಸೆಲ್ಗೆ ಇದೀಗ ಪ್ಯಾನಿಕ್ ಬೈಯಿಂಗೋ ಮತ್ತೊಂದೋ ಮಗದೊಂದೋ ಜನ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಪ್ರಧಾನಿಯವರೇ ಪ್ರಸ್ತಾಪ ಮಾಡಿರೋ ರೀತಿಯಲ್ಲಿ ಆಲ್ಟರ್ನೇಟ್ ಇದ್ರೂ ಕೂಡ ಫರ್ಟಿಲೈಸರ್ಸ್ ಹಾಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯವರು ಕೂಡ ಆತಂಕದಲ್ಲಿದ್ದಾರೆ. ಈ ಸಂದರ್ಭ ಮತ್ತಷ್ಟು ವರ್ಸನ್ ಆಗತ್ತಾ ಯುದ್ಧದ ಪರಿಣಾಮವಾಗಿ, ಅಥವಾ ಸುಧಾರಿಕೆಯ ಹಂತವನ್ನ ಅಥವಾ ಹಾದಿಯನ್ನ ಹಿಡಿದಿದ್ಯಾ ಅಂತ ಹೇಳಿ? ದಯವಿಟ್ಟು ನಮ್ಮ ಜನರಿಗೆ ನಿಮ್ ಚಾನೆಲ್ ಮೂಲಕ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಬಿಡಿ. ಪ್ರತಿಯೊಂದು ಒಂದಕ್ಕೂ ಒಂದು ಮಿತಿ ಇರುತ್ತೆ. ದೇಶದ ವಿಚಾರ ಬಂದಾಗ ನಾವ್ ಈ ರೀತಿಯಾಗಿ ಮಾಡಿದ್ರೆ ದೇಶದ ಮರ್ಯಾದೆ ಪ್ರಶ್ನೆನೂ ಹೌದು. ನಾವ್ ಯಾವ ರೀತಿಲಿ ಹರಾಜಾಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದವ್ರಿಗೆ ದಯವಿಟ್ಟು ನೀವು ಬ್ಯಾನ್ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವ್ದು ಸಿಲಿಂಡರ್ ಇಟ್ಕೊಳ್ಳೋದು, ಒಂದು ಇದನ್ನ ರೀಲ್ ಮಾಡೋದು, ಪೆಟ್ರೋಲ್ ಬಂಕ್ ಒಂದು ರೀಲ್ ಮಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶದ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಮಾತಾಡ್ತಾ ಇದೀವಿ. ಇದು ಜನಸಾಮಾನ್ಯರಿಗೆ ಪ್ರಧಾನಿ ಹೇಳಿದ್ದಾರೆ, ರಾಷ್ಟ್ರ ಸರ್ಕಾರ ಹೇಳಿದ್ರು ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು? ಪ್ರತಿದಿನ 300 ಲೀಟರ್ ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಈ ದೇಶದಲ್ಲಿ, 400 ಮಿಲಿಯನ್ ಲೀಟರ್ ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಮೂರನೇ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ದೇಶದಲ್ಲಿ ನಮ್ದು ಮೂರನೇದು. 1 ಲಕ್ಷ ರಿಟೈಲ್ ಔಟ್ಲೆಟ್ಸ್ ಇದೆ. ಪ್ರತಿದಿನ ಮಾಹಿತಿ ತರಿಸ್ಕೊತಾ ಇದ್ರೆ ಕೇಂದ್ರ ಸರ್ಕಾರ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಪದೇ ಪದೇ ಹೇಳುವಾಗ ಏನಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಖರ್ಚಾಗತ್ತೆ ಪೆಟ್ರೋಲ್ ಅಂದಾಗ 3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನ ಒಂದೊಂದು ಪೆಟ್ರೋಲ್ ಬಂಕ್ ಒಂದು ಆವರೇಜ್ ಇಟ್ಕೊಂಡಿರುತ್ತೆ. ನಾವೇನ್ ಮಾಡೋದು, ಒಂದು ವಿಡಿಯೋ ಮಾಡೋದು. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಇದು ಗೊತ್ತಾಗಿರ್ಬೇಕು, ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಸ್ಪೆಂಡ್ ಮಾಡಿದ್ರು. ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು. ಮನೆಯಲ್ಲಿರೋ ಇದು ಲೂಸ್ ಕಂಟೈನರ್ಸ್ ಗೆಲ್ಲ ಹಾಕೋದು, ಬರೆಯಲಿರುವಂತ ನೀರು ತುಂಬಕ್ಕೆ ಇಟ್ಟಿದ್ದಂತ ಡ್ರಮ್ ಬಕೆಟ್ ತಂದು ತುಂಬಿಕೊಂಡು ಹೋದ್ರೆ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಲೆಕ್ಕದಲ್ಲಿ ಪೆಟ್ರೋಲ್ ನ ಸ್ಟಾಕ್ ಎಲ್ಲಾ ಇದ್ರಲ್ಲೂ ಪೆಟ್ರೋಲ್ ಬಂಕ್ ಗಳಲ್ಲಿ ಇದ್ರೆ, ಇವರು ಒಂದಿನಕ್ಕೆ 600 ಮಿಲಿಯನ್ ಲೀಟರ್ ಪೆಟ್ರೋಲ್ ನ ತುಂಬಿಕೊಂಡು ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಮ್ಮನ್ನ ನಾವೇ ಅವಮಾನ ಮಾಡ್ಕೋತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಈ ದೇಶಕ್ಕೆ ನಾವು ಕೆಟ್ಟ ಹೆಸರು ತಂದ್ರೆ ನಮಗ್ ನಾವು ಅವಮಾನ ಮಾಡ್ಕೊಳ್ಳೋದು.
let him complete. Ma'am, let him complete. Refining I request capacity you join us. ಡೌಟ್ ಇದೆ ಕೇಶವ್ ಅವ್ರು ಮಾತ್ರ ಆನರ್ ಇರ್ಲಿ. ಬಾಬು ಅವ್ರು third party expert ಮಾತಾಡ್ಲಿಕ್ಕೆ ಪೆಟ್ರೋಲ್ ಖಾಲಿ ನಿಮ್ಮ ಹತ್ರ ಒಂದು ಉತ್ತರ ಕೊಡೋಕ್ಕಾಗಿಲ್ಲ. ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ, ಉತ್ತರ ಕೊಡ್ಲಿಕ್ಕೆ ಕೇಶವ್ ಸರ್ ವಾಯ್ಸ್ ಮಾತ್ರ ಆನರ್ ಇರ್ಲಿ. ಯಾವ್ದೋ ಒಂದು ಕೇಶವ್ ಸರ್ ಮಾತ್ರ ವಾಯ್ಸ್ ಆನ್ ಇರ್ಲಿ. ಕೇಶವ್ ಸರ್ ಮುಂದುವರಿಸಿ. ಪಾಸಿಬಲ್ ಕೇಶವ್ ಸರ್ ಮುಂದುವರಿಸಿ. ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದೇನು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು, ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇವಾಗ ಏನಂದ್ರೆ ಪ್ರತಿಯೊಂದು ಆಯಿಲ್ ಮಾರ್ಕೆಟಿಂಗ್ ಇರ್ಲಿ, ನಿಮ್ಮ ಆಡಿಯೋ ಹಾಗೆ ವಿಡಿಯೋ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ. ಕೇಶವ್ ಸರ್ ಗ್ಯಾಸ್ ಎಮರ್ಜೆನ್ಸಿಗೆ ನಿಲ್ಲೋದಿಲ್ಲ. ಇದು ಪೆಟ್ರೋಲ್ ಡೀಸೆಲ್ಗೆ ಇದೀಗ ಪ್ಯಾನಿಕ್ ಬೈಯಿಂಗೋ ಮತ್ತೊಂದು ಮಗದೊಂದು ಜನ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಪ್ರಧಾನಿಯವರೇ ಪ್ರಸ್ತಾಪ ಮಾಡಿರೋ ರೀತಿಯಲ್ಲಿ ಆಲ್ಟರ್ನೇಟ್ ಇದ್ರೂ ಕೂಡ ಫರ್ಟಿಲೈಸರ್ಸ್ ಹಾಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯವರು ಕೂಡ ಆತಂಕದಲ್ಲಿದ್ದಾರೆ. ಈ ಸಂದರ್ಭ ಮತ್ತಷ್ಟು ವರ್ಸನ್ ಆಗತ್ತಾ ಯುದ್ಧದ ಪರಿಣಾಮವಾಗಿ, ಅಥವಾ ಸುಧಾರಿಕೆಯ ಹಂತವನ್ನ ಅಥವಾ ಹಾದಿಯನ್ನ ಹಿಡಿದಿದ್ಯಾ ಅಂತ ಹೇಳಿ? ದಯವಿಟ್ಟು ನಮ್ಮ ಜನರಿಗೆ ನಿಮ್ ಚಾನೆಲ್ ಮೂಲಕ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ನ ಬಿಡಿ. ಪ್ರತಿಯೊಂದು ಒಂದಕ್ಕೂ ಒಂದು ಮಿತಿ ಇರುತ್ತೆ. ದೇಶದ ವಿಚಾರ ಬಂದಾಗ ನಾವ್ ಈ ರೀತಿಯಾಗಿ ಮಾಡಿದ್ರೆ ದೇಶದ ಮರ್ಯಾದೆ ಪ್ರಶ್ನೆನೂ ಹೌದು. ನಾವ್ ಯಾವ ರೀತಿಲಿ ಹರಾಜಾಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದವ್ರಿಗೆ ದಯವಿಟ್ಟು ನೀವು ಬ್ಯಾನ್ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವ್ದು ಸಿಲಿಂಡರ್ ನ ಇಟ್ಕೊಳ್ಳೋದು, ಒಂದು ಇದನ್ನ ರೀಲ್ ಮಾಡೋದು, ಪೆಟ್ರೋಲ್ ಬಂಕ್ ಒಂದು ರೀಲ್ ಮಾಡೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದೇಶದ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಮಾತಾಡ್ತಾ ಇದೀವಿ. ಇದು ಜನಸಾಮಾನ್ಯರಿಗೆ ಪ್ರಧಾನಿ ಹೇಳಿದ್ದಾರೆ, ರಾಷ್ಟ್ರ ಸರ್ಕಾರ ಹೇಳಿದ್ರು ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು? ಪ್ರತಿದಿನ 300 ಲೀಟರ್ ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಈ ದೇಶದಲ್ಲಿ, 400 ಮಿಲಿಯನ್ ಲೀಟರ್ ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಮೂರನೇ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ದೇಶದಲ್ಲಿ ನಮ್ದು ಮೂರನೇದು. 1 ಲಕ್ಷ ರಿಟೈಲ್ ಔಟ್ಲೆಟ್ಸ್ ಇದೆ. ಪ್ರತಿದಿನ ಮಾಹಿತಿ ತರಿಸ್ಕೊತಾ ಇದ್ರೆ ಕೇಂದ್ರ ಸರ್ಕಾರ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಪದೇ ಪದೇ ಹೇಳುವಾಗ ಏನಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಖರ್ಚಾಗತ್ತೆ ಪೆಟ್ರೋಲ್ ಅಂದಾಗ 3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನ ಒಂದೊಂದು ಪೆಟ್ರೋಲ್ ಬಂಕ್ ಒಂದು ಆವರೇಜ್ ಇಟ್ಕೊಂಡಿರುತ್ತೆ. ನಾವೇನ್ ಮಾಡೋದು, ಒಂದು ವಿಡಿಯೋ ಮಾಡೋದು. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಇದು ಗೊತ್ತಾಗಿರ್ಬೇಕು, ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಸ್ಪೆಂಡ್ ಮಾಡಿದ್ರು. ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು. ಮನೆಯಲ್ಲಿರೋ ಇದು ಲೂಸ್ ಕಂಟೈನರ್ಸ್ ಗೆಲ್ಲ ಹಾಕೋದು, ಮನೆಯಲ್ಲಿರುವಂತ ನೀರು ತುಂಬಕ್ಕೆ ಇಟ್ಟಿದ್ದಂತ ಡ್ರಮ್ ಬಕೆಟ್ ತಂದು ತುಂಬಿಕೊಂಡು ಹೋದ್ರೆ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಲೆಕ್ಕದಲ್ಲಿ ಪೆಟ್ರೋಲ್ ನ ಸ್ಟಾಕ್ ಎಲ್ಲದರಲ್ಲೂ ಪೆಟ್ರೋಲ್ ಬಂಕ್ಗಳಲ್ಲಿ ಇದ್ರೆ, ಇವರು ಒಂದಿನಕ್ಕೆ 600 ಮಿಲಿಯನ್ ಲೀಟರ್ ಪೆಟ್ರೋಲ್ ನ ತುಂಬಿಕೊಂಡು ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಮ್ಮನ್ನ ನಾವೇ ಅವಮಾನ ಮಾಡ್ಕೋತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ಈ ದೇಶಕ್ಕೆ ನಾವು ಕೆಟ್ಟ ಹೆಸರು ತಂದ್ರೆ ನಮಗ್ ನಾವು ಅವಮಾನ ಮಾಡ್ಕೊಳ್ಳೋದು. Let him complete. Ma'am, let him complete. Refining I request capacity you join us. ಡೌಟ್ ಇದೆ. ಕೇಶವ್ ಅವ್ರು ಮಾತ್ರ ಆನರ್ ಇರ್ಲಿ. ಬಾಬು ಅವ್ರು third party expert ಮಾತಾಡ್ಲಿಕ್ಕೆ ಪೆಟ್ರೋಲ್ ಖಾಲಿ ನಿಮ್ಮ ಹತ್ರ ಒಂದು ಉತ್ತರ ಕೊಡೋಕ್ಕಾಗಿಲ್ಲ. ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ, ಉತ್ತರ ಕೊಡ್ಲಿಕ್ಕೆ ಕೇಶವ್ ಸರ್ ವಾಯ್ಸ್ ಮಾತ್ರ ಆನರ್ ಇರ್ಲಿ. ಯಾವ್ದೋ ಒಂದು ಕೇಶವ್ ಸರ್ ಮಾತ್ರ ವಾಯ್ಸ್ ಆನ್ ಇರ್ಲಿ. ಕೇಶವ್ ಸರ್ ಮುಂದುವರಿಸಿ. ಪಾಸಿಬಲ್. ಕೇಶವ್ ಸರ್ ಮುಂದುವರಿಸಿ. ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದೇನು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು, ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇವಾಗ ಏನಂದ್ರೆ ಪ್ರತಿಯೊಂದು ಆಯಿಲ್ ಮಾರ್ಕೆಟಿಂಗ್ ಇರ್ಲಿ, ನಿಮ್ಮ ಆಡಿಯೋ ಹಾಗೆ ವಿಡಿಯೋ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್